ಅರಣ್ಯಕಾಂಡ ಅಧ್ಯಾಯ 3. ಯೆಹೋವನು ಸೀನಾಯಿ ಬೆಟ್ಟದಲ್ಲಿ ಮೋಶೆ ಸಂಗಡ ಮಾತಾಡಿದ ಕಾಲದಲ್ಲಿದ್ದ ಮೋಶೆ ಆರೋನರ ವಂಶದವರು. ಆರೋನನ ಮಕ್ಕಳು ಚೊಚ್ಚಲ ಮಗನಾದ ನಾದಾಬ್, ಆಮೇಲೆ ಅಬೀಹು, ಎಲ್ಲಾಜಾರ್, ಈತಾಮಾರ್ ಎಂಬಿವರೇ. ಇವರೇ ಯಾಜಕೋದ್ಯೋಗವನ್ನು ನಡೆಸುವುದಕ್ಕಾಗಿ ಅಭಿಷೇಕದಿಂದ ಪ್ರತಿಷ್ಠಿತರಾದವರು. ನಾದಾಬ್, ಅಬೀಹು ಎಂಬಿಬ್ಬರು ಸೀನಾಯಿ ಅರಣ್ಯದಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯಿಂದ ಧೂಪವನ್ನು ಸಮರ್ಪಿಸಿದ್ದರಿಂದ ಆತನ ಸನ್ನಿಧಿಯಲ್ಲೇ ಸತ್ತು ಹೋದರು. ಅವರಿಗೆ ಮಕ್ಕಳಿರಲಿಲ್ಲ. ಎಲ್ಲಾಜಾರ್, ಈತಾಮಾರ್ ಎಂಬಿಬ್ಬರು ತಂದೆಯ ಕೈಕೆಳಗೆ ಯಾಜಕ ಧರ್ಮವನ್ನು ನಡೆಸಿದರು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಲೇವಿ ಕುಲದವರನ್ನು ಹತ್ತಿರಕ್ಕೆ ಕರೆದು ಅವರು ದೇವರ ಸೇವಾ ಕಾರ್ಯಕ್ಕಾಗಿ ಯಾಜಕನಾದ ಆರೋನನ ಕೈ ಕೆಳಗಿರುವಂತೆ ಅವನ ಮುಂದೆ ನಿಲ್ಲಿಸು. ಅವರು ದೇವದರ್ಶನದ ಗುಡಾರದ ಬಳಿಯಲ್ಲಿದ್ದು ಆರೋನನಿಗೋಸ್ಕರವೂ ಸರ್ವ ಸಮೂಹದವರಿಗೋಸ್ಕರವೂ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು. ಅವರು ದೇವದರ್ಶನದ ಗುಡಾರದ ಸಾಮಾನುಗಳನ್ನು ಕಾಯಬೇಕು. ಇಸ್ರಾಯೇಲ್ಯರಿಗೋಸ್ಕರ ದೇವಸ್ಥಾನದ ಪರಿಚರ್ಯವನ್ನು ನಡೆಸಬೇಕು. ನೀನು ಲೇವಿಯರನ್ನು ಆರೋನನಿಗೂ ಅವನ ಮಕ್ಕಳಿಗೂ ಒಪ್ಪಿಸಬೇಕು. ಇಸ್ರಾಯೇಲ್ಯರಲ್ಲಿ ಆರೋನನಿಗೆ ಸಂಪೂರ್ಣವಾಗಿ ವಶಮಾಡಲ್ಪಟ್ಟವರು ಇವರೇ. ಯಾಜಕೋದ್ಯೋಗವನ್ನು ನಡೆಸುವುದಕ್ಕೆ ಆರೋನನನ್ನು ಅವನ ಮಕ್ಕಳನ್ನು ನೇಮಿಸಬೇಕು. ಇತರನು ಆ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಮರಣಶಿಕ್ಷೆಯಾಗಬೇಕು. ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲ್ಯರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ. ಆದುದರಿಂದ ಲೇವಿಯರು ನನ್ನ ಸ್ವಕೀಯವಾದ ಸೊತ್ತು. ಇಸ್ರಾಯೇಲ್ಯರ ಚೊಚ್ಚಲಾದವರೆಲ್ಲರೂ ನನ್ನ ಸೊತ್ತಷ್ಟೇ. ಐಗುಪ್ತ ದೇಶದಲ್ಲಿದ್ದ ಚೊಚ್ಚಲಾದದ್ದನ್ನೆಲ್ಲ ನಾನು ಸಂಹಾರ ಮಾಡಿದಾಗ ಇಸ್ರಾಯೇಲ್ಯರಲ್ಲಿರುವ ಚೊಚ್ಚಲಾದ ಮನುಷ್ಯರನ್ನು ಪಶುಗಳನ್ನು ನನ್ನ ಸ್ವಂತಕ್ಕಾಗಿ ಪ್ರತಿಷ್ಠಿಸಿಕೊಂಡೆನಲ್ಲ. ಅವರು ನನ್ನವರೇ, ನಾನು ಯೆಹೋವನು ಎಂದು ಹೇಳಿದನು. ಯೆಹೋವನು ಸೀನಾಯಿ ಅರಣ್ಯದಲ್ಲಿ ಮೋಶೆಗೆ, ನೀನು ಲೇವಿಯರಲ್ಲಿ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರನ್ನೆಲ್ಲ ಗೋತ್ರ ಕುಟುಂಬಗಳ ಪ್ರಕಾರ ಲೆಕ್ಕಿಸಬೇಕೆಂದು ಆಜ್ಞಾಪಿಸಲಾಗಿ ಆತನ ಅಪ್ಪಣೆಯ ಮೇರೆಗೆ ಮೋಶೆ ಅವರನ್ನು ಲೆಕ್ಕಿಸಿದನು. ಲೇವಿಯ ಮಕ್ಕಳು ಯಾರೆಂದರೆ ಗೇರ್ಷೋನ್, ಕೆಹಾತ್, ಮೆರಾರಿ ಇವರೇ. ಗೋತ್ರ ಸ್ಥಾಪಕರಾದ ಗೇರ್ಷೋನನ ಮಕ್ಕಳು ಲಿಬ್ನಿ, ಶಿಮ್ಮಿ ಎಂಬವರು. ಗೋತ್ರ ಸ್ಥಾಪಕರಾದ ಕೆಹಾತನ ಮಕ್ಕಳು ಅಮ್ರಾಮ್, ಇಚ್ಹಾರ್, ಹೆಬ್ರೋನ್, ಉಜ್ಜಿಯೇಲ್ ಎಂಬವರು. ಗೋತ್ರ ಸ್ಥಾಪಕರಾದ ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ ಎಂಬವರು. ಗೋತ್ರ ಕುಟುಂಬಗಳ ಪ್ರಕಾರ ಇವರೇ ಲೇವಿಯ ವಂಶದವರು. ಗೇರ್ಷೋನ್ ವಂಶದವರಲ್ಲಿ ಲಿಬ್ನಿ ಗೋತ್ರದವರು, ಶಿಮ್ಮಿ ಗೋತ್ರದವರು ಇದ್ದರು. ಅವರಲ್ಲಿ ಲೆಕ್ಕಿಸಲ್ಪಟ್ಟ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು 7,500 ಮಂದಿ. ಗೇರ್ಷೋನ್ಯರ ಕುಟುಂಬಗಳವರು ದೇವದರ್ಶನದ ಗುಡಾರದ ಹಿಂದುಗಡೆ, ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಗೇರ್ಷೋನ್ಯರ ಗೋತ್ರಗಳ ಪ್ರಧಾನ ಪುರುಷನು ಲಾಯೇಲನ ಮಗನಾದ ಎಲ್ಯಾಸಾಫ್. ದೇವದರ್ಶನದ ಗುಡಾರದ ಸಾಮಾನುಗಳಲ್ಲಿ ಗೇರ್ಷೋನನ ವಂಶದವರು ಕಾಪಾಡಬೇಕಾದವುಗಳು ಯಾವುವೆಂದರೆ, ಗುಡಾರವು, ಅದರ ಮೇಲನ ಡೇರೆಯ ಬಟ್ಟೆಯು, ಅದರ ಮೇಲ್ಹೊದಿಕೆಯು, ದೇವದರ್ಶನದ ಗುಡಾರದ ಬಾಗಲಲ್ಲಿರುವ ಪರದೆಯು, ಗುಡಾರದ ಮತ್ತು ಯಜ್ಞವೇದಿಯ ಸುತ್ತಲಿರುವ ಅಂಗಳದ ತೆರೆಗಳು, ಅಂಗಳದ ಬಾಗಲಿನ ಪರದೆಯು, ಇವುಗಳ ಹಗ್ಗಗಳು ಇವೇ. ಇವುಗಳ ಸಕಲ ವಿಧವಾದ ಪರಿಚಯವನ್ನು ಗೇರ್ಷೋನ್ಯರು ಮಾಡಬೇಕು. ಕೆಹಾತ್ ವಂಶದವರಲ್ಲಿ ಅಮ್ರಾಮ್ ಗೋತ್ರದವರು, ಇಚ್ಹಾರ್ ಗೋತ್ರದವರು, ಹೆಬ್ರೋನ್ ಗೋತ್ರದವರು, ಉಜ್ಜಿಯೇಲ್ ಗೋತ್ರದವರು ಇದ್ದರು. ಅವರಲ್ಲಿ ದೇವಸ್ಥಾನವನ್ನು ಕಾಯತಕ್ಕವರು, ಅಂದರೆ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು 8,600 ಮಂದಿ. ಕೆಹಾತ್ಯರ ಕುಟುಂಬಗಳವರು ದೇವದರ್ಶನದ ಗುಡಾರದ ದಕ್ಷಿಣ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಕೆಹಾತ್ಯರ ಗೋತ್ರಗಳ ಪ್ರಧಾನ ಪುರುಷನು ಉಜ್ಜಿಯೇಲನ ಮಗನಾದ ಎಲಿಚಾಫಾನ್. ಅವರು ಕಾಪಾಡಬೇಕಾದವುಗಳು ಯಾವುವೆಂದರೆ, ಮಂಜೂಷವು, ಮೇಜು, ದೀಪಸ್ತಂಭವು, ವೇದಿಗಳು, ದೇವಸ್ಥಾನದ ಸೇವೋಪಕರಣಗಳು, ಒಳಗಣ ತೆರೆಯು ಇವುಗಳೇ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಅವರು ಮಾಡಬೇಕು. ಅದಲ್ಲದೆ
ಮಹಾಯಾಜಕ ಆರೋನನ ಮಗನಾದ ಎಲ್ಲಾಜಾರನು ಲೇವಿಯರ ಪ್ರಧಾನರಿಗೆ ಅಧ್ಯಕ್ಷನಾಗಿ ದೇವಸ್ಥಾನವನ್ನು ಕಾಯುವವರ ಮೇಲ್ವಿಚಾರಕನಾಗಿರಬೇಕು. ಮೆರಾರಿ ವಂಶದವರಲ್ಲಿ ಮಹ್ಲಿ ಗೋತ್ರದವರು, ಮೂಷಿ ಗೋತ್ರದವರು ಇದ್ದರು. ಅವರಲ್ಲಿ ಲೆಕ್ಕಿಸಲ್ಪಟ್ಟ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು 6200 ಮಂದಿ. ಮೆರಾರಿಯರ ಗೋತ್ರಗಳ ಪ್ರಧಾನ ಪುರುಷನು ಅಬೀಹೈಲನ ಮಗನಾದ ಚೂರಿಯೇಲ್. ಇವರು ದೇವದರ್ಶನದ ಗುಡಾರದ ಉತ್ತರ ದಿಕ್ಕಿನಲ್ಲಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಮೆರಾರಿ ವಂಶದವರ ವಶಕ್ಕೆ ಕೊಟ್ಟವುಗಳು ಯಾವುವೆಂದರೆ ಗುಡಾರದ ಚೌಕಟ್ಟುಗಳು, ಅಗುಳಿಗಳು, ಕಂಬಗಳು, ಗದ್ದಿಗೆ ಕಲ್ಲುಗಳು, ಇವುಗಳ ಉಪಕರಣಗಳು, ಅಂಗಳದ ಸುತ್ತಲಿರುವ ಕಂಬಗಳು, ಅವುಗಳ ಗದ್ದಿಗೆ ಕಲ್ಲುಗಳು, ಗೂಟಗಳು, ಹಗ್ಗಗಳು ಇವುಗಳೇ. ಇವುಗಳ ಸಕಲ ವಿಧವಾದ ಪರಿಚರ್ಯವನ್ನು ಇವರೇ ಮಾಡಬೇಕು. ದೇವದರ್ಶನದ ಗುಡಾರದ ಪೂರ್ವ ದಿಕ್ಕಿನಲ್ಲಿ, ಅಂದರೆ ಸೂರ್ಯೋದಯವಾಗುವ ಕಡೆಯಲ್ಲಿ, ಮೋಶೆಯೂ ಆರೋನನ ಮಕ್ಕಳು ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಅವರು ಇಸ್ರಾಯೇಲ್ಯರಿಗೋಸ್ಕರವಾಗಿ ದೇವಸ್ಥಾನವನ್ನು ನೋಡಿಕೊಳ್ಳಬೇಕು. ಇತರರು ಆ ಕೆಲಸಕ್ಕೆ ಕೈ ಹಾಕಿದರೆ ಅವರಿಗೆ ಮರಣ ಶಿಕ್ಷೆಯಾಗಬೇಕು. ಮೋಶೆ ಆರೋನರು ಯೆಹೋವನ ಅಪ್ಪಣೆಯ ಮೇರೆಗೆ ಕುಟುಂಬಗಳ ಪ್ರಕಾರ ಲೆಕ್ಕಿಸಿದ ಲೇವಿಯರ, ಅಂದರೆ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರ ಒಟ್ಟು ಸಂಖ್ಯೆ 22,000. ಇದಲ್ಲದೆ ಯೆಹೋವನು ಮೋಶೆಗೆ, ನೀನು ಇಸ್ರಾಯೇಲ್ಯರಲ್ಲಿ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಚೊಚ್ಚಲು ಗಂಡಸರನ್ನು ಹೆಸರು ಹಿಡಿದು ಲೆಕ್ಕಿಸು. ಯೆಹೋವನೆಂಬ ನನ್ನ ಸೊತ್ತಾಗುವುದಕ್ಕೆ ನೀನು ಇಸ್ರಾಯೇಲ್ಯರಲ್ಲಿರುವ ಚೊಚ್ಚಲಾದವರಿಗೆ ಬದಲಾಗಿ ಲೇವಿಯರನ್ನು, ಇಸ್ರಾಯೇಲ್ಯರ ಚೊಚ್ಚಲಾದ ಪಶುಗಳಿಗೆ ಬದಲಾಗಿ ಲೇವಿಯರ ಪಶುಗಳನ್ನು ತೆಗೆದುಕೊಳ್ಳಬೇಕು ಎಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆಯು ಇಸ್ರಾಯೇಲ್ಯರಲ್ಲಿದ್ದ ಚೊಚ್ಚಲಾದವರೆಲ್ಲರನ್ನೂ ಲೆಕ್ಕಿಸಿದನು. ಹೆಸರು ಹಿಡಿದು ಲೆಕ್ಕಿಸಲ್ಪಟ್ಟ ಚೊಚ್ಚಲಾದವರು, ಅಂದರೆ 1 ತಿಂಗಳು ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಗಂಡಸರು 22,273 ಮಂದಿ. ಯೆಹೋವನು ಮೋಶೆಗೆ ಆಜ್ಞಾಪಿಸಿದ್ದೇನೆಂದರೆ, ನೀನು ಇಸ್ರಾಯೇಲ್ಯರ ಚೊಚ್ಚಲಾದವರಿಗೆ ಬದಲಾಗಿ ಲೇವಿಯರನ್ನು, ಅವರ ಚೊಚ್ಚಲಾದ ಪಶುಗಳಿಗೆ ಬದಲಾಗಿ ಲೇವಿಯರ ಪಶುಗಳನ್ನು ತೆಗೆದುಕೋ. ಲೇವಿಯರೇ ನನ್ನ ಸೊತ್ತಾಗಿರುವರು. ನಾನು ಯೆಹೋವನು. ಲೇವಿಯರ ಸಂಖ್ಯೆಗಿಂತ ಹೆಚ್ಚಾಗಿ 273 ಮಂದಿ ಚೊಚ್ಚಲರು ಇಸ್ರಾಯೇಲ್ಯರಲ್ಲಿ ಇರುವುದರಿಂದ ಅವರನ್ನು ಬಿಡಿಸುವುದಕ್ಕೋಸ್ಕರ ತಲೆ ಒಂದಕ್ಕೆ 5 ರೂಪಾಯಿಯ ಮೇರೆಗೆ ಈಡು ತೆಗೆದುಕೊಳ್ಳಬೇಕು. ದೇವರ ಸೇವೆಗೆ ನೇಮಕವಾದ 20 ಗೇರಾ ತೂಕದ ರೂಪಾಯಿಯ ಮೇರೆಗೆ ತೆಗೆದುಕೊಳ್ಳಬೇಕು. ಆ ಹೆಚ್ಚಾಗಿರುವವರ ಬಿಡುಗಡೆಗೋಸ್ಕರ ಅವರು ಕೊಡುವ ಹಣವನ್ನು ನೀನು ಆರೋನನಿಗೂ ಅವನ ಮಕ್ಕಳಿಗೂ ಕೊಡಬೇಕು ಅಂದನು. ಅದಕ್ಕನುಸಾರವಾಗಿ ಮೋಶೆ ಲೇವಿಯರಿಗಿಂತ ಹೆಚ್ಚಾದ ಚೊಚ್ಚಲರನ್ನು ಬಿಡಿಸುವುದಕ್ಕೋಸ್ಕರ ಹಣವನ್ನು ತೆಗೆದುಕೊಂಡನು. ದೇವರ ಸೇವೆಗೆ ನೇಮಕವಾದ ರೂಪಾಯಿಯ ಮೇರೆಗೆ 1,365 ರೂಪಾಯಿ ತೆಗೆದುಕೊಂಡನು. ಯೆಹೋವನ ಆಜ್ಞೆಯಂತೆ ಮೋಶೆ ಆ ಬಿಡುಗಡೆಯ ಹಣವನ್ನು ಆರೋನನಿಗೂ ಅವನ ಮಕ್ಕಳಿಗೂ ಕೊಟ್ಟನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ. ದೇವರು, ಬೈಬಲಿನ ದೇವರು ಮನುಷ್ಯರ ಜೀವನದಲ್ಲಿ ಒಳಪಡ ಬಯಸುವ ದೇವರು. ಗಾಡ್ ಆಫ್ ದ ಬೈಬಲ್ ಈಸ್ ದ ಗಾಡ್ ಹೂ ವಾಂಟ್ಸ್ ಟು ಇನ್ವಾಲ್ವ್ ವಿತ್ ದ ಲೈವ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಆದ ಕಾರಣ ದೇವರು ಹೀಗೆ ಮಾಡಬೇಕು, ಇದನ್ನು ಮಾಡಬೇಕು, ಈ ದಿಕ್ಕಿನಲ್ಲಿರಬೇಕು, ಇಷ್ಟು ಜನರು ಇರಬೇಕು, 1ನೇ ಗೋತ್ರ, 2ನೇ ಗೋತ್ರ, 3ನೇ ಗೋತ್ರ, ಆ 1ನೇ ಗೋತ್ರದವರೊಂದಿಗೆ ಇನ್ನೂ 2 ಯಾವ್ಯಾವ ಗೋತ್ರ ಸೇರಬೇಕು, ಯಾವ ದಿಕ್ಕಿನಲ್ಲಿರಬೇಕು, ಹೀಗೆಲ್ಲ ದೇವರು ವಿವರಗಳನ್ನು ಕೊಡುವಾಗ ಮನುಷ್ಯರ ಮನದಲ್ಲಿ, ಬಾಳಲ್ಲಿ ತೊಡಗ ಬಯಸುವ ದೇವರು. ಅದನ್ನೇ ಇನ್ನೊಂದು ರೀತಿಯಿಂದ ನಾವು ಆಲೋಚನೆ ಮಾಡೋಣ. ದೇವರು ಮನುಷ್ಯರ ಜೀವನದಲ್ಲಿ ಒಳಪಡ ಬಯಸುವ ದೇವರು ಅಷ್ಟೇ ಅಲ್ಲ, ದೇವರು ಮನುಷ್ಯರನ್ನು
ತನ್ನ ಬಾಳಲ್ಲಿ ಒಳಪಡ ಬಯಸುವ ದೇವರಾಗಿದ್ದಾನೆ. God is the God who wants human beings to involve with the life of God. ದೇವರ ಜೀವನದಲ್ಲಿ ದೇವರೊಂದಿಗೆ, ದೇವರ ಹತ್ತಿರ, ದೇವರ ಜೊತೆಯಲ್ಲಿ, ದೇವರೊಂದಿಗೆ ಭಾಗಿಯಾಗಿ ಬಾಳಬೇಕು ಅನ್ನುವಂಥದ್ದು ಇಸ್ರಾಯೇಲ್ ಕಾಲದಿಂದ ದೇವರು ಹಾಗೆ ಮಾಡಿದನು. ಮುಂದೆ ಆತನು ಹಾಗೆ ಮಾಡುವ ಆತನಾಗಿದ್ದಾನೆ. ಇಸ್ರಾಯೇಲ್ರ ಕಾಲ, ಮುಂದಿನ ನಿತ್ಯತ್ವದ ನಡುವೆ ಯೇಸು ಕ್ರಿಸ್ತನನ್ನು ದೇವರು ಕಳಿಸಿ, ನೋಡು ಮಾನವರೇ, ನಿಮ್ಮ ಜೀವನದಲ್ಲಿ ನಾನು ಭಾಗಿಯಾಗಿ, ಮನುಷ್ಯರೇ ಮನುಷ್ಯರಲ್ಲಿ ಮನುಷ್ಯರಾಗಿ, ದೇವರು ಮನುಷ್ಯನಾಗಿ ಬಂದು ಗುರುತಿಸಿಕೊಂಡು, ಐಡೆಂಟಿಫೈ ಮಾಡಿಕೊಂಡು ಒಂದಾಗಿ ನಿಮ್ಮ ಕಾರ್ಯಗಳಲ್ಲಿ, ನಿಮ್ಮ ವ್ಯವಹಾರಗಳಲ್ಲಿ ನಾನು ಕೂಡ ಅದರ ಒಂದು ಅನುಭವವನ್ನು ಹೊಂದಿ ನಿಮಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದೇನೆ ಎಂಬಂಥ ಶುಭ ವರ್ತಮಾನ ಯೇಸು ಕ್ರಿಸ್ತನ ಜೀವನ ನಮಗೆ ಪ್ರದರ್ಶಿಸುವಂಥದ್ದಾಗಿದೆ, ಪ್ರಕಟಿಸುವಂಥದ್ದು ಆಗಿದೆ. ಸರಿ, 4 ಕಡೆಗಳಲ್ಲಿ ಅಂದರೆ ಯಹೂದ ಮತ್ತು ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಪೂರ್ವದಲ್ಲಿ, ರೂಬೆನ್ ದಕ್ಷಿಣದಲ್ಲಿ ಮತ್ತು ಎಫ್ರಾಯಿಮ್ ಅವರ ಜೊತೆಯಲ್ಲಿ ಇರುವಂಥವರು ಪಶ್ಚಿಮದಲ್ಲಿ, ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ ದಾನ್ ಗೋತ್ರ. ಈ ರೀತಿಯಾಗಿ 4 ಗೋತ್ರದವರು, ಅಂದರೆ 4 ಗೋತ್ರದವರೊಂದಿಗೆ 2 ಅಂತ ಹೇಳ್ಬಿಟ್ಟು ನೋಡುವಾಗ ಒಟ್ಟು 3 3 3 3 ಅಂಥೇಳಿ 12 ಗೋತ್ರದವರು ಎಲ್ಲೆಲ್ಲಿರಬೇಕು ಅಂಥೇಳಿ ದೇವರು ಸ್ಪಷ್ಟವಾಗಿ ಅವರಿಗೆ ತಿಳಿಸ್ತಾನೆ. ಲೇವಿಯರು ಲೆಕ್ಕಿಸಲ್ಪಡಲಿಲ್ಲ. ಸರಿ, 3ನೇ ಅಧ್ಯಾಯಕ್ಕೆ ಬಂದಾಗ ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 3, 3ನೇ ಅಧ್ಯಾಯದಲ್ಲಿ ಲೇವಿಯರನ್ನು ದೇವರು ಲೆಕ್ಕಿಸ್ತಾನೆ. ಅಂದರೆ ಬೇರೆ ಬೇರೆ ರೀತಿಯಿಂದ ಲೆಕ್ಕಿಸ್ತಾನೆ. ಯುದ್ಧಕ್ಕೆ ಅವರನ್ನು ಲೆಕ್ಕಿಸಲಿಲ್ಲ, ದೇವದರ್ಶನ ಗುಡಾರದ ಸೇವೆಗೆ ಅವರನ್ನು ಲೆಕ್ಕಿಸುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಮಹಾಯಾಜಕನಾದ ಆರೋನನ ಮಕ್ಕಳ ವಿವರ. ಆರೋನನು ಮಹಾಯಾಜಕನಾಗಿದ್ದನು, ಮೋಶೆಯ ಅಣ್ಣ. ಮಹಾಯಾಜಕನಾದ ಆರೋನನ ಮಗನು 2 ಮಕ್ಕಳಿದ್ದರು, ನಾದಾಬ್, ಅಬಿಹು ಅಂತ. ನಾದಾಬ್ ಅಂತ ಹೇಳಿದರೆ ಧಾರಾಳವಾಗಿ ಅಂತ ಹೇಳ್ಬಿಟ್ಟು, ಲಿಬರಲ್ ಅಂತ ಅರ್ಥ. ಅಬಿಹು ಅಂದರೆ ಆತನ ತಂದೆ ಅಥವಾ ಆತನ ಆರಾಧಕನು ಎಂಬುದಾಗಿ ಅರ್ಥ. ಇವರಿಬ್ಬರು ಕೂಡ ದೇವರ ಸನ್ನಿಧಾನದಲ್ಲಿ ಸತ್ತು ಹೋದರು. ಯಾಕಂದರೆ ದೇವರು ಆಜ್ಞಾಪಿಸದಂಥ ಬೆಂಕಿಯನ್ನು, ಧೂಪವನ್ನು ಅವರು ದೇವರಿಗೆ ಸಮರ್ಪಿಸಿದ್ದರಿಂದ ದೇವರು ಅವರನ್ನು ಸಂಹರಿಸಬೇಕಾಯಿತು. ಅದನ್ನು ಆರೋನ ನೋಡಿ ಸುಮ್ಮನೆ ಆಗಿಬಿಟ್ಟು ಮಾತಾಡಲಿಲ್ಲ. 2 ಮಕ್ಕಳು ತೀರೋದ್ರು. ನಾದಾಬ್, ಅಬಿಹು ಎಂಬಂಥ ಈ 2 ಪುತ್ರರಿಗೆ ಮಕ್ಕಳಿರಲಿಲ್ಲ. ಆದರೆ ಆರೋನಿಗೆ ಬೇರೆ 2 ಮಕ್ಕಳಿದ್ದರು ಇವರು ಅಲ್ಲದೆ. ಆ 2 ಹೆಸರು ಏನಂತ ಹೇಳಿದರೆ ಎಲಾಜಾರ್ ಮತ್ತು ಈತಾಮಾರ್ ಅಂತ ಹೇಳ್ಬಿಟ್ಟು. ಎಲಾಜಾರ್ ಅಂತ ಹೇಳಿದರೆ ದೇವರು ಸಹಾಯಕನು, ದೇವರು ಸಹಾಯಕನು. ದೇವರ ಸಹಾಯ ಇದ್ದದರಿಂದ ತನ್ನ 2 ಅಣ್ಣಂದರು ಮಾಡಿದ ತಪ್ಪು ಎಲಾಜಾರ್ ಮಾಡಲಿಲ್ಲ. ಅದನ್ನು 4ನೇ ವಚನದಲ್ಲಿ ಎಲಾಜಾರ್ ಬಗ್ಗೆ ನೋಡ್ತೀವಿ. ಈತಾಮಾರ್ ಅಂತ ಹೇಳಿದರೆ ಖರ್ಜೂರದ ಮರ, ಪಾಮ್ ಟ್ರೀ ಎಂಬುದಾಗಿ. ಖರ್ಜೂರ್, ನೀತಿವಂತರು ಖರ್ಜೂರದ ಮರದ ಹಾಗಿರ್ತಾರಂತಿದೆ. ಆ ರೀತಿಯಾಗಿ ಈ ಈತಾಮಾರ್ ಎಂಬಂಥ ಆರೋನ್ನ 4ನೇ ಮಗನು ಹಾಗಿದ್ದನು, ನೀತಿವಂತನಾಗಿದ್ದನು, ದೇವರ ಸೇವೆಯಲ್ಲಿ ಅವನು ಇದ್ದನು. ಎಲಾಜಾರ್ ಬಹುಶಃ ಆರೋನ್ ನಂತರ ಆ ಮುಖ್ಯ ಸ್ಥಾನವನ್ನು ವಹಿಸಿದಂಥ ವ್ಯಕ್ತಿ. ಲೇವಿಯರನ್ನು 5ನೇ ವಚನದಿಂದ ಲೆಕ್ಕಿಸಿ ಅವರು ದೇವದರ್ಶನದ ಗುಡಾರವನ್ನು ಕಾಯಬೇಕು ಎಂಬುದನ್ನು
ದೇವರು ಮೋಶೆ ಮುಖಾಂತರವಾಗಿ ಅವರಿಗೆ ವ್ಯಕ್ತಪಡಿಸ್ತಾನೆ. ಒಂದು ಆಶ್ಚರ್ಯ ಸಂಗತಿ, ಇದನ್ನು ನಾವು ಮರಿಬಾರ್ದು. ಈ ಚೊಚ್ಚಲ ಮಕ್ಕಳು, ಫಸ್ಟ್ ಬಾರ್ನ್ ಬಗ್ಗೆ ನಾವು ಯೋಚನೆ ಮಾಡುವಾಗ ದೇವರು ಒಂದು ಮಾತು ತನ್ನ ಮಕ್ಕಳಾದ ಇಸ್ರಾಯೇಲರ ಬಗ್ಗೆ ಫರೋಹನ ಮುಂದೆ ಹೇಳುವಂಥ ಒಂದು ಮಾತು ಏನಂತ ಹೇಳಿದ್ರೆ, ವಿಮೋಚನ ಕಾಂಡ 4ನೇ ಅಧ್ಯಾಯ 22ನೇ ವಚನ, ದ ಬುಕ್ ಆಫ್ ಎಕ್ಸಡಸ್ ಚಾಪ್ಟರ್ 4 ವರ್ಸ್ 22. ಅದರಲ್ಲಿ ದೇವರು ಇಸ್ರಾಯೇಲರನ್ನು ಏನೆಂಬುದಾಗಿ ಹೇಳ್ತಾನಂತ ಹೇಳಿದ್ರೆ, ಅವರು ನನ್ನ ಚೊಚ್ಚಲ ಮಕ್ಕಳು ಎಂಬುದಾಗಿ. ಇಸ್ರೇಲ್ ಈಸ್ ಲೈಕ್ ಎ ಫಸ್ಟ್ ಬಾರ್ನ್ ಎಂಬುದಾಗಿ. ಅಂದರೆ ಇಡೀ ದೇಶನೇ ದೇವರಿಗೆ ಚೊಚ್ಚಲು ಮಗನಂತೆ. ಇಡೀ ದೇಶ, ಇನ್ನೊಂದು ಸಾರಿ ಹೇಳ್ತೀನಿ, ಇಸ್ರಾಯೇಲ್ ದೇಶ ದೇವರ ಚೊಚ್ಚಲು ಮಗ. ಅದು ಉತ್ತೇಜನ ಮಾತು. ಯಾಕಂತೇಳಿದ್ರೆ ಮೊದಲನೇ ಮಗ ಆದಮೇಲೆ 2ನೇ ಮಗ 3ನೇ ಮಗ ಅಂತ ಇರಬೇಕಲ್ವಾ? ಅದು ಯಾರಂತ ಹೇಳಿದ್ರೆ ಅನ್ಯ ಜನರಾದಂಥ ನಾವುಗಳು. ಇಸ್ರಾಯೇಲ್ ಮೊದಲನೇ ಮಗನಾಗಿದ್ದರೆ ಅನ್ಯರಾದಂಥ ಅನಂತರ ಬರುವಂಥವರು ಐಗುಪ್ತವನ್ನು ಕೂಡ ಒಳಗೊಂಡು ಅನಂತರ ಮಕ್ಕಳು ಎಂಬುದಾಗಿ ಒಂದು ಉತ್ತೇಜನವನ್ನು ನಾವು ತೆಗೆದುಕೊಳ್ಬೇಕು. ಆನಂತರ ದೇವರು ವಿಮೋಚನ ಕಾಂಡ 13:1 ಇಸ್ರಾಯೇಲರಲ್ಲಿ ಹುಟ್ಟಿದ ಮೊದಲನೇ ಗಂಡು ಮಗು ನನ್ನದು, ಚೊಚ್ಚಲು ಮಗ ನನ್ನದು ಎಂಬುದಾಗಿ, ಫಸ್ಟ್ ಬಾರ್ನ್ ಎಂಬುದಾಗಿ ದೇವರು ಹೇಳ್ತಾನೆ. ಈಗ ಮತ್ತೆ ಒಂದು ದೊಡ್ಡ ಚೇಂಜ್. ಏನದು? 11-12ನೇ ವಚನ ನಿಮಗೋಸ್ಕರವಾಗಿ ಓದ್ತೇನೆ. ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 3 ವರ್ಸ್ 11 and 12. ಅದರಲ್ಲಿ ನಾವು ನೋಡುವಾಗ, ನಾನು ಇಸ್ರಾಯೇಲರಲ್ಲಿ ಚೊಚ್ಚಲಾದ ಗಂಡಸರಿಗೆ ಬದಲಾಗಿ ಲೇವಿಯರನ್ನೇ ತೆಗೆದುಕೊಂಡಿದ್ದೇನೆಂದು ತಿಳಿದುಕೋ. ಈಗ ಚೊಚ್ಚಲ ಮಕ್ಕಳನ್ನು, ಇಸ್ರಾಯೇಲರಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಗಂಡು ಮಕ್ಕಳನ್ನು ದೇವರು ನನ್ನದಂತ ಹೇಳಿದ. ಈಗೇನು ಹೇಳ್ತಾನೆ? ಅವರ ಬದಲು ಈಗ ಲೇವಿಯರನ್ನು ನಾನು ತಗೊಂಡಿದ್ದೇನೆ ಎಂಬುದಾಗಿ ಆತನು ಹೇಳ್ತಾನೆ. ಹೌದು, ಸೀನಾಯಿ ಅರಣ್ಯದಲ್ಲಿ ದೇವರು ಹೇಳ್ತಾನೆ, ಲೇವಿಯರಲ್ಲಿ 1 ತಿಂಗಳು ಮೊದಲುಗೊಂಡು, ಎಷ್ಟು? 1 ತಿಂಗಳು ಮೊದಲುಗೊಂಡು ಗಂಡಸರಾಗಿರುವಂಥವರೆಲ್ಲರನ್ನು ಲೆಕ್ಕಿಸಿ ಎಂಬುದಾಗಿ ಹೇಳ್ತಾನೆ. ಯಾಕೆ ಆ ರೀತಿಯಾಗಿ ಹೇಳಿಬಿಟ್ಟು, ಅವರು ನನ್ನ ಸೊತ್ತು, ಅವರು ನನ್ನವರು ಎಂಬುದಾಗಿ ಹೇಳುವಾಗ, ಲೇವಿಯ ಮಕ್ಕಳಲ್ಲಿ 3 ದೊಡ್ಡ ಗುಂಪು, ಗೆರ್ಷೋನ್, ಕೆಹಾತ್, ಮೆರಾರಿ ಎಂಬಂಥ 3 ಗುಂಪಾಗಿ ಅವರ ಮುಖಾಂತರವಾಗಿ ಹುಟ್ಟಿದಂಥ ಅವರ ಸಂತಾನ, ಅವರ ಗೋತ್ರವನ್ನು ಲೆಕ್ಕಿಸಿ ಅವರು ಇಂತಿಂಥವರಾಗಿದ್ದಾರಂತೆ. ಅವರ ಬದಲಾಗಿ, ಇಸ್ರಾಯೇಲರ ಚೊಚ್ಚಲ ಮಕ್ಕಳ ಬದಲಾಗಿ ಲೇವಿಯರನ್ನು ದೇವರು ಆರಿಸಿಕೊಳ್ತಾನೆ. ಇದು ಆಶ್ಚರ್ಯವಲ್ವಾ? ಮೊದಲು ಇಸ್ರಾಯೇಲನೇ ಚೊಚ್ಚಲು ಮಗ ಅಂತ ಹೇಳ್ತಾನೆ, ಅನಂತರ ಇಸ್ರಾಯೇಲರಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಗಂಡು ಮಗು ನನ್ನದಂತ ಹೇಳ್ತಾನೆ. ಅನಂತರ ಲೇವಿಯರು ಚೊಚ್ಚಲು ಮಕ್ಕಳ ಬದಲಾಗಿ ಲೇವಿಯರನ್ನು ತಗೊಂಡಿದ್ದಾನಂತ ಹೇಳ್ತಾನೆ. ಆನಂತರ ಕೊಲೊಸ್ಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನದಲ್ಲಿ, ಯೇಸು ಕ್ರಿಸ್ತನು ನನ್ನ ಚೊಚ್ಚಲ ಮಗನು, ಈ ಹೊತ್ತು ನಾನು ನಿನ್ನನ್ನು ಪಡೆದಿದ್ದೇನೆ, ನೀನು ನನ್ನ ಮಗನು, ನಾನು ನಿನಗೆ ತಂದೆ ಎಂಬುದಾಗಿ ಯೇಸು ಕ್ರಿಸ್ತನ ಬಗ್ಗೆ ಫಸ್ಟ್ ಬಾರ್ನ್ ಎಂಬುದಾಗಿ ದೇವರು ಹೇಳ್ತಾನೆ. ಅದರಲ್ಲಿ ಒಂದು ಗುಡ್ ನ್ಯೂಸ್, ಶುಭ ಸಮಾಚಾರ ಏನೆಂದರೆ, ಯೇಸು ಕ್ರಿಸ್ತನ ನಂತರ ಆತನಲ್ಲಿ ನಂಬಿ ಬಂದಂಥವರು ದೇವರಿಗೆ 2ನೇ 3ನೇ 4ನೇ ಆ ರೀತಿಯಾಗಿ ನೂರಾರು ಸಾವಿರಾರು ಕೋಟ್ಯಾಂತರ ಮಕ್ಕಳು ನಾವು ದೇವರಿಗೆ ಎಂಬಂಥ ಶುಭ ವರ್ತಮಾನ ಅದರಲ್ಲಿ ಅಡಕವಾಗಿರುವಂಥದ್ದಾಗಿದೆ. ಸರಿ, ಹೀಗೆ ನಾವು ಅರಣ್ಯಕಾಂಡ 3ನೇ ಅಧ್ಯಾಯದಲ್ಲಿ ದೇವರ ಒಂದು ಸಾರ್ವಭೌಮತ್ವವನ್ನು ದೇವರು ಆಯ್ಕೆ ಮಾಡಿಕೊಂಡಂಥದ್ದನ್ನು ಮತ್ತು ದೇವರು ಯಾವ ರೀತಿಯಾಗಿ ಲೇವಿಯರನ್ನು ಮೊದಲು ಎಣಿಸದಿದ್ದರೂ ಅನಂತರ ಅವರನ್ನು ತನಗೋಸ್ಕರವಾಗಿ ಎಣಿಸಿ ಅವರು ನನ್ನವರು, ಅವರ ಭಾಗ ನಾನೇ
ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ದೇವರ ಕಾರ್ಯವು ಪೌಲನು ರೋಮ ಪತ್ರಿಕೆಯಲ್ಲಿ ಹೇಳುವಾಗ ಆತನ ಯೋಜನೆ ಅಪಾರವಾದದ್ದು, ಅದು ನಿಲುಕದು, ಮನಸ್ಸಿಗೆ ಬುದ್ಧಿಗೆ ನಿಲುಕದು ಎಂಬುದಾಗಿ ದೇವರ ಯೋಜನೆಗೆ ಭಾಗಿಯಾಗಿ ಬಾಳುವಂತೆ ದೇವರು ಸಹಾಯ ಮಾಡಲಿ. 3ನೇ ಅಧ್ಯಾಯ ಅರಣ್ಯಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 3. These also are the generations of Aaron and Moses in the day that the Lord spake with Moses in Mount Sinai. And these are the names of the sons of Aaron, Nadab the firstborn, and Abihu, Eleazar, and Ithamar. These are the names of the sons of Aaron, the priests which were anointed, whom he consecrated to minister in the priest's office. And Nadab and Abihu died before the Lord when they offered strange fire before the Lord in the wilderness of Sinai, and they had no children. And Eleazar and Ithamar ministered in the priest's office in the sight of Aaron their father. And the Lord spake unto Moses, saying, Bring the tribe of Levi near, and present them before Aaron the priest, that they may minister unto him. And they shall keep his charge, and the charge of the whole congregation before the tabernacle of the congregation, to do the service of the tabernacle. And they shall keep all the instruments of the tabernacle of the congregation, and the charge of the children of Israel to do the service of the tabernacle. And thou shalt give the Levites unto Aaron and to his sons. They are wholly given unto him out of the children of Israel. And thou shalt appoint Aaron and his sons, and they shall wait on their priest's office, and the stranger that cometh nigh shall be put to death. And the Lord spake unto Moses, saying, And I, behold, I have taken the Levites from among the children of Israel, instead of all the firstborn that openeth the matrix among the children of Israel. Therefore the Levites shall be mine, because all the firstborn are mine. For on the day that I smote all the firstborn in the land of Egypt, I hallowed unto me all the firstborn in Israel, both man and beast. Mine shall they be, I am the Lord. And the Lord spake unto Moses in the wilderness of Sinai, saying, Number the children of Levi after the house of their fathers by their families. Every male from a month old and upward shalt thou number them. And Moses numbered them according to the word of the Lord, as he was commanded. And these were the sons of Levi by their names, Gershon, and Kohath, and Merari. And these are the names of the sons of Gershon by their families, Libni, and Shimei. And the sons of Kohath by their families, Amram, and Izhar, Hebron, and Uzziel. And the sons of Merari by their families, Mali, and Mushi. These are the families of the Levites according to the house of their fathers. Of Gershon was the family of the Libnites, and the family of the Shimites. These are the families of the Gershonites, those that were numbered of them according to the number of all the males, from a month old and upward, even those that were numbered of them were 7,500. The families of the Gershonites shall pitch behind the tabernacle westward, and the chief of the house of the father of the Gershonites shall be Elisaphas, the son of Lael. And the charge of the sons of Gershon in the tabernacle of the congregation shall be the tabernacle, and the tent, the covering thereof, and the hanging for the door of the tabernacle of the congregation, and the hangings of the court, and the curtain for the door of the court which is by the tabernacle, and by the altar round about, and the cords of it for all the service thereof. And of Kohath was the family of the Amramites, and the family of the Izaharites, and the family of the Hebronites, and the family of the Uzzielites. These are the families of the Kohathites. In the number of all the males, from a month old and upward, were 8,600, keeping the charge of the sanctuary. The families of the sons of Kohath shall pitch on the side of the tabernacle southward. And the chief of the house of the father of the families of the Kohathites shall be Elizaphan, the son of Uzziel. And their charge shall be the ark, and the table, and the candlestick, and the altars, and the vessels of the sanctuary, wherewith they minister, and the hanging, and all the service thereof. And Eleazar the son of Aaron the priest shall be chief over the chief of the Levites, and have the oversight of them that keep the charge of the sanctuary. Of Merari was the family of the Malites, and the family of the Mushites. These are the families of Merari.
And those that were numbered of them according to the number of all the males, from a month old and upward, were 6,200. And the chief of the house of the father of the families of Merari was Zuriel the son of Abihail. These shall pitch on the side of the tabernacle northward. And under the custody and charge of the sons of Merari shall be the boards of the tabernacle, and the bars thereof, and the pillars thereof, and the sockets thereof, and all the vessels thereof, and all that serveth thereto, and the pillars of the court round about, and their sockets, and their pins, and their cords. But those that encamp before the tabernacle toward the east, even before the tabernacle of the congregation eastward, shall be Moses and Aaron and his sons, keeping the charge of the sanctuary for the charge of the children of Israel, and the stranger that cometh nigh shall be put to death. All that were numbered of the Levites, which Moses and Aaron numbered at the commandment of the Lord, throughout their families, all the males from a month old and upward, were 22,000. And the Lord said unto Moses, Number all the firstborn of the males of the children of Israel from a month old and upward, and take the number of their names. And thou shalt take the Levites for me, I am the Lord, instead of all the firstborn among the children of Israel, and the cattle of the Levites instead of all the firstlings among the cattle of the children of Israel. And Moses numbered, as the Lord commanded him, all the firstborn among the children of Israel, and all the firstborn males by the number of names, from a month old and upward, of those that were numbered of them, were 22,213. And the Lord spake unto Moses, saying, Take the Levites instead of all the firstborn among the children of Israel, and the cattle of the Levites instead of their cattle, and the Levites shall be mine. I am the Lord. And for those that are to be redeemed of the 213 of the firstborn of the children of Israel, which are more than the Levites, thou shalt even take 5 shekels apiece by the poll. After the shekel of the sanctuary shalt thou take them. The shekel is 20 gerahs. And thou shalt give the money wherewith the odd number of them is to be redeemed unto Aaron and to his sons. And Moses took the redemption money of them that were over and above them that were redeemed by the Levites. Of the firstborn of the children of Israel took he the money, 1,365 shekels, after the shekel of the sanctuary. And Moses gave the money of them that were redeemed unto Aaron and to his sons, according to the word of the Lord, as the Lord commanded Moses.